ವೀಕ್ಷಕರೇ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸದ್ಯ ಇವತ್ತು ಚೆನ್ನಮ್ಮ ಅವರ ಹಾಲು ತುಪ್ಪದ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಭಾಗಿಯಾಗ್ತಾರೆ ಅನ್ನುವ ಮಾತು ಕೂಡ ಬರ್ತಾ ಇರುವಂಥದ್ದು. ಸೊ ಅಂತ್ಯಕ್ರಿಯೆ ವೇಳೆ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತಿಮ ದರ್ಶನವನ್ನು ಮಾಡಿಸಿದ್ರು. ಸೊ ಬಹಳ ಒಂದು ಕುತೂಹಲಕಾರಿ ವಿಚಾರ ಅಲ್ಲಿ ಘಟನೆ ನಡೆದು ಹೋಗಿರುವಂಥದ್ದು ಜೈಲಿನಲ್ಲಿ. ಸೊ ಬನ್ನಿ, ಏನಾಯಿತು ಬೆಳವಣಿಗೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಅವರನ್ನು ಜೈಲಿನಿಂದ ಪೆರೋಲ್ ಮೂಲಕ ಹೊರಗೆ ತರುವ ಪ್ರಯತ್ನವನ್ನು ಕೂಡ ಕುಟುಂಬಸ್ಥರು ಮಾಡಿದರು. ಆದರೆ ಹಿರಿಯರ ಸಮ್ಮುಖದಲ್ಲಿ ಪ್ರಜ್ವಲ್ ರೇವಣ್ಣಗೆ ತಾತ್ಕಾಲಿಕ ರಿಲೀಫ್ ಸಿಗಬಹುದು ಅಂದ್ಕೊಂಡಂತೆ, ಆದರೆ ಆ ಒಂದು ಕುಟುಂಬಸ್ಥರ ಒಂದು ಸಮ್ಮುಖದಲ್ಲಿ ಮಾತುಕತೆ ಯಾವುದು ಕೂಡ ನಡೆದಲಿಲ್ಲ. ಸದ್ಯಕ್ಕೆ ಅವರು ನೋವಿನಲ್ಲಿ ಇದ್ದರು. ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಯಾವುದೇ ಮಾತುಕತೆ ನಡೆಸಲಿಲ್ಲ. ಆದರೆ ಪ್ರಜ್ವಲ್ನ ಪೆರೋಲ್ ಮೂಲಕ ಅರ್ಜಿ ಹಾಕಿ ಅವ್ರನ್ನ ಹೊರತರಬೇಕು ಅನ್ನೋದು ಮಾತು ಮೂಲಗಳ ಪ್ರಕಾರ ತಿಳಿದು ಬಂದಂಥ ವಿಚಾರವು ಹೌದು. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಇವತ್ತು ಹಾಲು ತುಪ್ಪ ಇರುವ ಕಾರಣ ಪ್ರಜ್ವಲ್ ರೇವಣ್ಣ ಅವರ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶ ಒಂದು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸಿಕ್ತು. ಆದರೆ ಈ ಕೂಡಲೇ ಅವ್ರನ್ನ ಹೊರಗೆ ಕಳಿಸುವ ಪೆರೋಲ್ ಮೂಲಕ ಹೊರಗೆ ಕರ್ಕೊಂಬರೋಣ ಅಂತ ಹೇಳಿ ಕುಟುಂಬಸ್ಥರ ಮಾತು ಕೂಡ ನಡೀತಾ ಇದೆ ಅನ್ನುವಂಥ ಚರ್ಚೆ ಇದೆ. ಸದ್ಯ ಪೆರೋಲ್ ಮೂಲಕ ಪ್ರಜ್ವಲ್ ರೇವಣ್ಣ ಎಂಟ್ರಿಯನ್ನು ಕೊಡುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ವೀಕ್ಷಕರೇ, HD ದೇವೇಗೌಡರು ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಲಕ್ಷಾಂತರ ಜನ ಅಭಿಮಾನಿಗಳು ಬಂದು ಸೇರಿದರು. ಕೆಲವು ರಾಜಕಾರಣಿಗಳು ಕೂಡ, ಪರ ವಿರೋಧದ ರಾಜಕಾರಣಿಗಳು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡರು. ಯಾವುದೇ ಒಂದು ಮುಖಮನಸ್ಸಿಲ್ಲದೆ ಮಾನವೀಯ ದೃಶ್ಯಗಳಿಂದ, ಮಾನವೀಯತೆಯಿಂದ ಅಂತಿಮ ದರ್ಶನವನ್ನು ಪಡೆದುಕೊಂಡರು. ಪ್ರಭಾವಿ ಪ್ರಧಾನಿ, ಒಂದು ಮಾಜಿ ಪ್ರಧಾನಿ ಅನ್ನುವಂಥ ಗೌರವಕ್ಕೆ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡರು. ಸದ್ಯ ಇವತ್ತು ಅವರ ಏನು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯಕ್ಕೆ ಜೈಲನ್ನು ಸೇರಿದರು, ಒಂದು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದರು. ಈ ಒಂದು ಜೀವಾವಧಿ ಶಿಕ್ಷೆಗೆ ಇವತ್ತು ತಾತ್ಕಾಲಿಕ ರಿಲೀಫ್ ಸಿಗಬಹುದೇನೋ ಅನ್ನುವಂಥ ಒಂದು ಮಾತುಗಳು ಕೂಡ ಚರ್ಚೆ ಆಯಿತು. ಪೆರೋಲ್ ಮೂಲಕ 15 ದಿನಗಳ ಕಾಲಾವಕಾಶ ಪೆರೋಲ್ನಿಂದ ಆಚೆ ಬರುವ ಸಾಧ್ಯತೆ ಪ್ರಜ್ವಲ್ ರೇವಣ್ಣಿಗೆ ಇರಬಹುದು ಅಂದ್ಕೊಂಡಿದ್ರು. ಆದರೆ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಸ್ಥರು ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಟ್ಟಿಲ್ಲ. ಸದ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಬೇಕು, ಸಂದರ್ಶನವನ್ನು ನಡೆಸಬೇಕು ಅಂತೇಳಿ ಅವಕಾಶವನ್ನು ಕೋರ್ಟ್ ಆದೇಶವನ್ನು ಮಾಡಿದೆ. ಅವಕಾಶಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಸದ್ಯಕ್ಕೆ ಯಾರ್ಯಾರು ಚರ್ಚೆಯನ್ನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸದ್ಯ ಇವತ್ತು ಹಾಲು ತುಪ್ಪ ಬಿಡುವ ಕಾರ್ಯಕ್ರಮ ಇತ್ತು. ಸೊ ಇವತ್ತು ಕೂಡ ನೋವಿನ ಛಾಯೆ ಹೆಚ್ಚಾಗಿ ಕಾಣ್ತಾ ಇತ್ತು ಅವರ ಕುಟುಂಬಸ್ಥರಲ್ಲಿ. ಸೊ ರೇವಣ್ಣ ಅಂತೂ ಬಹಳ ಭಾವುಕರಾಗಿದ್ದಾರೆ ಅಮ್ಮನನ್ನು ಕಳೆದುಕೊಂಡ ಒಂದು ಕ್ಷಣದಿಂದಲೂ ಕೂಡ. ಸೊ ಎಲ್ಲರೂ ಕೂಡ ಒಂದು ಸೂತಕದ ಛಾಯೆ ಇಡೀ ಕುಟುಂಬದಲ್ಲಿ ಇರುವಂಥದ್ದು. ಸೊ ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ ಇಡೀ ಕುಟುಂಬ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಲಿಲ್ಲ. ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೊಟ್ಟರು. ಆ ಕಾರಣಕ್ಕಾಗಿ ಅವರ ಹೊರತರುವ ಮಾತುಕತೆ ಕೂಡ ಕುಟುಂಬಸ್ಥರಲ್ಲಿ ಹೊರಷ್ಟರಲ್ಲಿ ಆ ಚರ್ಚೆಯನ್ನು ಕೂಡ ನಡೆಸಿರಬಹುದು ಅನ್ನುವಂಥ ಅನುಮಾನಗಳು ಕೂಡ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಇವತ್ತು ಹಾಲು ತುಪ್ಪಕ್ಕೆ ಬರ್ತಾರೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಅಂತಿಮ ದರ್ಶನವನ್ನು ಪಡೆಯಲು ಅವಕಾಶವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೊಟ್ಟರು. ಈ ಒಂದು ಹಾಲು ತುಪ್ಪ ಬಿಡುವ ಕಾರ್ಯಕ್ರಮವನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ದರ್ಶನವನ್ನು ಮಾಡಿಸ್ತಾರಾ ಇಲ್ಲ ರಿಲೀಸ್ ಮಾಡ್ತಾರಾ ಅನ್ನುವಂಥ ಒಂದು ಅನುಮಾನ ಕೂಡ ಜನರಲ್ಲಿ ಮೂಡಿರುವಂಥದ್ದು. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಇವತ್ತು ಪೆರೋಲ್ ಮೂಲಕವಾಗಿ 15 ದಿನಗಳ ಕಾಲ ಅವಕಾಶವನ್ನು ಕೋರುವ ಸಾಧ್ಯತೆ ಇದೆ ಅನ್ನುವಂಥದ್ದು ಮಾತುಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಒಂದು ಲೈಂಗಿಕ ದೌರ್ಜನ್ಯದ ಆರೋಪದಡಿ ಒಂದು ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತು ಪ್ರಜ್ವಲ್ ರೇವಣ್ಣ ತಾತ್ಕಾಲಿಕವಾಗಿ ಒಂದು ಕುಟುಂಬಸ್ಥರ ಜೊತೆ ಮಾತುಕತೆಯನ್ನು ನಡೆಸಿ ಇವತ್ತು ಬರುವ ಸಾಧ್ಯತೆ ಕೂಡ ಇದೆ ಅಂತ ಮಾತುಗಳು ಕೂಡ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಕುಟುಂಬಸ್ಥರು ಹಾಲು ತುಪ್ಪ ಬಿಡುವ ಕಾರ್ಯಕ್ರಮದಲ್ಲಿ ಭಾಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ಕುಟುಂಬಸ್ಥರು ಭಾಳ ಇಡೀ ಸೂತಕದ ಛಾಯೆ ವಾತಾವರಣ ಆಗಿರುವಂಥದ್ದು. ಸೊ ದೇವೇಗೌಡರು ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ಒಂದು ಏನು ಒಂದು ಸೂತಕದ ಛಾಯೆ ಅವರನ್ನು ಕಳೆದುಕೊಂಡಂಥ ಕ್ಷಣದಿಂದಲೂ ಕೂಡ ಇಡೀ ಕುಟುಂಬ ಬಹಳ ನೋವನ್ನು ಅನುಭವಿಸಿದೆ.
ಸೊ ಅಪಾರ ಅಭಿಮಾನಿಗಳು ದೇವೇಗೌಡರಲ್ಲಿ ಇರುವಂಥದ್ದು. ಇಡೀ ಕುಟುಂಬ ಒಳನರಸೀಪುರ ಒಂದು ಅವರ ಸ್ವಗ್ರಾಮಕ್ಕೆ ಆಗಮಿಸಿ ಆ ಅಂತ್ಯ ಸಂಸ್ಕಾರವನ್ನು ಭಾಳ ಸುಗಮವಾಗಿ ಭಾಳ ಅಚ್ಚುಕಟ್ಟಾಗಿ ಅವರ ಒಂದು ಸಂಪ್ರದಾಯದಂತೆ ನೆರವೇರಿಸಿದ್ದಾರೆ. ಸದ್ಯಕ್ಕೆ ಪ್ರಜ್ವಲ್ಲ ರೇವಣ್ಣ ಬರುವ ಸಾಧ್ಯತೆ ಕೂಡ ಇದೆ ಅಂತ ಮಾತುಕತೆ ಕೂಡ ಬರ್ತಾ ಇರುವಂಥದ್ದು. ಏನು ಆಗುತ್ತೆ, ಪ್ರಜ್ವಲ್ಲ ರೇವಣ್ಣ ಅವರು ಬರ್ತಾರಾ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಸದ್ಯಕ್ಕೆ ಪ್ರಜ್ವಲ್ಲ ರೇವಣ್ಣ ಎಂಟ್ರಿ ಅಂತಲೇ ಜನ ಅಂದ್ಕೊಳ್ತಾ ಇದ್ದಾರೆ, ಅಭಿಮಾನಿಗಳು ಕೂಡ ಕಾಯ್ತಾ ಇರ್ತಾರೆ, ಅವರ ಕುಟುಂಬಸ್ಥರು ಕೂಡ ನಿರೀಕ್ಷೆನ ಇಟ್ಕೊಳ್ತಾ ಇದ್ದಾರೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಪ್ರಜ್ವಲ್ಲ ರೇವಣ್ಣ ಅವರು ಈ ಒಂದು ಪೆರೋಲ್ ಮೂಲಕ ಅರ್ಜಿ ಸಲ್ಲಿಸಿ ಅವರ ಚೆನ್ನಮ್ಮ ಅವರ ಹಾಲು ತುಪ್ಪಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ನಾವು ನೋಡ್ತಾ ಇರ್ಬೋದು. ಸದ್ಯಕ್ಕೆ ವಿಡಿಯೋ ಭಾಳ ಇದಾಗ್ತಾ ಇರುವಂಥದ್ದು. ಸದ್ಯ ಪ್ರಜ್ವಲ್ಲ ರೇವಣ್ಣ ಅವರ ಅಂತಿಮ ದರ್ಶನಕ್ಕೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅವಕಾಶವನ್ನು ಮಾಡಿಕೊಟ್ರು. ಸದ್ಯಕ್ಕೆ ಈ ಒಂದು ಹಾಲು ತುಪ್ಪ ಬಿಡುವ ಕಾರ್ಯವನ್ನು ಅಂತಿಮ ದರ್ಶನಕ್ಕೆ ಏನು ಅವಕಾಶ ಮಾಡಿಕೊಟ್ರು, ಆ ರೀತಿಯಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವಕಾಶವನ್ನು ಮಾಡಿಕೊಡುವ ಸಾಧ್ಯತೆ ಇದೆ ಅಂತ ಮಾತನಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.